ಬಳಿಯೂ ಇಲ್ಲದೆ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಿಗ್ತಾ ಇದೆ. ದಾಖಲೆ ಸಮೇತ ಜಾತಿ ಗಣತಿ ವರ್ಗೀಕರಣದ ಅಸಲಿಯತ್ತನ್ನು ಬಹಿರಂಗ ಮಾಡ್ತಾ ಇದ್ದೇವೆ. ಜಾತಿಗಳ ರ್ಯಾಂಕಿಂಗ್ ಆಧಾರದ ಮೇಲೆ ವರ್ಗೀಕರಣ ಮಾಡಿದ ಒಬಿಸಿ ಆಯೋಗ. ಅವೈಜ್ಞಾನಿಕ ಜಾತಿಗಳ ವರ್ಗೀಕರಣದ ಬಗ್ಗೆ ಸುವರ್ಣ ನ್ಯೂಸ್ ನಲ್ಲಿ ದಾಖಲೆ ಸಮೇತ ಈ ಸುದ್ದಿಯನ್ನ ತೆರೆದಿಡ್ತಾ ಇದ್ದೇವೆ. ಅತಿ ಹಿಂದುಳಿದ ಜಾತಿಗಳ ಪತ್ತೆಗೆ 200 ಮೌಲ್ಯಾಂಕಗಳ ಮೇಲೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. 200 ಅಂಕದಲ್ಲಿ ಎಷ್ಟು ಅಂಕ ಅನ್ನೋದರ ಮೇಲೆ ಜಾತಿಗಳ ವರ್ಗೀಕರಣ ಮಾಡಲಾಗಿದೆ. 200ಕ್ಕೆ ಹೆಚ್ಚು ಅಂಕ ಪಡೆದ ಜಾತಿ ಅತಿ ಹಿಂದುಳಿದ ಜಾತಿ ಅಂತ ಪರಿಗಣನೆ ಮಾಡಲಾಗಿದೆ. ಜಾತಿಗಳ ವರ್ಗೀಕರಣವೇ ಅವೈಜ್ಞಾನಿಕವಾಗಿದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿರೋದು ಈಗ. ಒಂದು ಜಾತಿಗೆ ಅನುಕೂಲ ಮಾಡಿಕೊಡುವ ಪ್ರಯತ್ನದ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾರೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ಜಾತಿ ಗಣತಿಯನ್ನ ಮಾಡಲಾಯ್ತಾ? ಹೇಗಿರುವ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಆ ಅನುಮಾನ ಮೂಡ್ತಾ ಇದೆ. ಸಾಮಾಜಿಕ, ಶೈಕ್ಷಣಿಕ, ಜೀವನೋಪಾಯ ಅನ್ನುವಂತ 3 ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗಿದೆ. ಸಾಮಾಜಿಕ ಸ್ಥಿತಿಗೆ 100 ಅಂಕ, ಶೈಕ್ಷಣಿಕಕ್ಕೆ 62 ಅಂಕ, ಜೀವನ ಮಟ್ಟಕ್ಕೆ 32 ಅಂಕವನ್ನ ಕೊಡಲಾಗಿದೆ. ಒಟ್ಟು 200 ಅಂಕಗಳಲ್ಲಿ ಎಷ್ಟು ಅಂಕ ಅನ್ನೋದರ ಮೇಲೆ ಜಾತಿ ರ್ಯಾಂಕಿಂಗ್ ಅನ್ನ ನಿರ್ಧಾರ ಮಾಡಲಾಗಿದೆ. ಇದರಲ್ಲಿ ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚು ರ್ಯಾಂಕಿಂಗ್ ಅನ್ನ ಕೊಡಲಾಗಿದ್ದು ಹಿಂದುಳಿದ ಪಟ್ಟಿಗೆ ಸೇರಿಸಲಾಗಿದೆ. ಜಾತಿ ವರ್ಗೀಕರಣದ ಲೆಕ್ಕಾಚಾರ ಇದೀಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಪ್ರವರ್ಗ 1A 125ಕ್ಕಿಂತ ಹೆಚ್ಚು ಅಂಕ ಇದ್ರೆ ಅದನ್ನ ಪ್ರವರ್ಗ 1A ಅಂತ ಕರಿತೀವಿ. ಪ್ರವರ್ಗ 2B ಮತ್ತು ಪ್ರವರ್ಗ 3A, ಪ್ರವರ್ಗ 3B. 20ರಿಂದ 49 ಅಂಕ ಇದ್ರೆ ಪ್ರವರ್ಗ 1B. ಇನ್ನು 125ಕ್ಕಿಂತ ಹೆಚ್ಚು ಅಂಕ ಇದ್ರೆ ಪ್ರವರ್ಗ 1A, ಪ್ರವರ್ಗ 1B ಅಂದ್ರೆ 90ರಿಂದ 124 ಅಂಕ. ಅದನ್ನ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಪರಿಗಣಿಸ್ತಾರೆ. ಇನ್ನು ಪ್ರವರ್ಗ 3B ಅಂದ್ರೆ 20ರಿಂದ 49 ಅಂಕ ಹಿಂದುಳಿದ ಜಾತಿಗಳು. ಈ ರೀತಿಯಾಗಿ ಜಾತಿಗಳ ವರ್ಗೀಕರಣ ಮಾಡಲಾಗಿದೆ. ಒಟ್ಟು 200 ಅಂಕ ಕೊಡಲಾಗಿದ್ದು ಅದರಲ್ಲಿ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಅಂಕವನ್ನ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.